ಹಾಯ್, ಎಲ್ಲರೂ ಹೇಗಿದ್ದೀರಾ? ನಾನು ಜಸ್ಟ್ ಇವತ್ತಾನೆ ಎದ್ದು ಕಸ ಗುಡಿಸಿ ರಂಗೋಲಿ ಹಾಕ್ಬಿಟ್ಟು ಅಡುಗೆ ಮನೆಗೆ ಹೋಗೋಣ ಅಂತ ಕೂತಿದ್ದೀನಿ. ಏನು ಅಡುಗೆ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಏನು ನೆನಪಾಗ್ತಿಲ್ಲ. ಅಡುಗೆ ಮನೆಗೆ ಹೋದರೆ ನೆನಪಾಗ್ಬೋದು ಮೋಸ್ಟ್ಲಿ. ನೋಡೋಣ, ನನ್ನ ಮಗ ಇನ್ನೂ ಮಲಗಿದ್ದಾನೆ. ಇಷ್ಟು ಬೆಳಗ್ಗೆನೇ ಎಷ್ಟು ಬಿಸಿಲಿದೆ, ಕುತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಇಲ್ಲ ಅಷ್ಟು ಮುಖಕ್ಕೆ ಹೊಡಿತಿದೆ ಬಿಸಿಲು. ಬನ್ನಿ ಅಡುಗೆ ಮನೆ ಕಡೆ ಹೋಗುವ. ಅಡುಗೆ ಮನೆಗೆ ಬಂದು ಏನು ಅಡುಗೆ ಮಾಡೋದು ಗೊತ್ತಾಗ್ತಾ ಇಲ್ಲ. ಯೋಚನೆ ಮಾಡ್ತಾ ಇದ್ದೀನಿ. ನೋಡೋಣ ಏನು ಮಾಡೋದು ಅಂತ. ಫಸ್ಟ್ ಒಂದು ಲೋಟ ಬಿಸಿನೀರು ಕುಡಿತೀನಿ. ನಾನು ಬೆಳಗ್ಗೆನೇ ಬಿಸಿನೀರು ಕುಡಿದ್ರೆ ಸ್ವಲ್ಪ ಸಮಾಧಾನ. ಟೀ ಕಾಫಿ ಎಲ್ಲ ಕುಡಿಯೋಲ್ಲ, ಆಮೇಲೆ ಕುಡಿತೀನಿ ಟೀ ಕಾಫಿ. ಚೆನ್ನಾಗಿದೆ ಅಲ್ಲ? ಅದೇನಾಗ್ತಿದೆ ಅಂತಂದರೆ ತುಂಬ ಸ್ಲೋ ಓಡ್ತೈತೆ ಗಡಿಯಾರ. ಏನು ಪ್ರಾಬ್ಲಮ್ ಗೊತ್ತಿಲ್ಲ. ಇವತ್ತು ವಾಪಸ್ ತೊಗೊಂಡೋಗ್ಬೇಕು ಅಂಗಡಿಗೆ. ರಾತ್ರಿ 10 ಗಂಟೆಗೆ ಟೈಮ್ ಇಟ್ಬಿಟ್ಟು ಮಲ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ನೋಡಿದ್ರೆ ಅದಿನ್ನೂ 1 ಗಂಟೆನಲ್ಲೇ ಐತೆ. ರಿಟರ್ನ್ ಮಾಡಬೇಕು. ಗಡಿಯಾರ ತುಂಬ ಇಷ್ಟಪಟ್ಟು ತೊಗೊಂಡು ಬಂದೆ, ಚೆನ್ನಾಗಿದೆ ಅಂತ. ಈಗ ರಿಟರ್ನ್ ಮಾಡಬೇಕಲ್ಲ, ಮತ್ತೆ ಆ ಥರ ಪೀಸ್ ಸಿಗುತ್ತೋ ಇಲ್ವಾ ಅಂತಲೇ ಬೇಜಾರಾಗ್ತದೆ. ನೋಡೋಣ, ಹೋಗಿ ಕೇಳಬೇಕು ಅಂಗಡಿನಲ್ಲಿ. ಇವತ್ತು ಅಡುಗೆ ಬಗ್ಗೆ ನಾನು ಜಾಸ್ತಿ ಥರ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಮುದ್ದೆಗೆ ಇಟ್ಟಿದ್ದೀನಿ, ಸಾಂಬಾರು ಬಿಸಿ ಮಾಡಿದ್ದೀನಿ, ರೈಸ್ಗೆ ಇಟ್ಟಿದ್ದೀನಿ, ಚಿತ್ರಾನ್ನ ಮಾಡಿಬಿಡ್ತೀನಿ. ತುಂಬ ಈಸಿ. ನಮ್ಮ ಮನೆಯವ್ರಿಗೆ ಬೆಳಗ್ಗೆನೇ ಮುದ್ದೆ ಅಂದರೆ ಇಷ್ಟ. ನಾನು ಮುದ್ದೆ ತಿಂತೀನಿ. ಹಾಗಾಗಿ ಹುಳಿ ಸಾಂಬಾರು, ಕಡಲೆಕಾಳು ಹುಳಿ ಇತ್ತು ನೆನ್ನೆ ಮಾಡಿರೋದು, ಮುದ್ದೆ ಮಾಡಿಬಿಡ್ತೀನಿ. ಚೆನ್ನಾಗಿರುತ್ತೆ. ಮಕ್ಕಳಿಗೆ ಚಿತ್ರಾನ್ನ ಮಾಡಿಕೊಡ್ತೀನಿ. ಹೆಂಗಿದೆ ನನ್ನ ಐಡಿಯಾ? ಸಾಂಬಾರು ವೇಸ್ಟ್ ಆಗೋಲ್ಲ. ಇವತ್ತಿನ ದಿನನೂ ಹೆಂಗೋ ಮೇಂಟೈನ್ ಮಾಡಿಬಿಡ್ಬೋದು ಅಲ್ವಾ? ನನ್ನ ಮಗ ನನ್ನ ಮಗಳು ಇಬ್ಬರು ಮಲಗಿದ್ದಾರೆ. ಮಕ್ಕಳು ಎಷ್ಟೇ ದೊಡ್ಡವರಾಗಲಿ, ನಾನು ಎಲ್ಲಿ ಮಲ್ಕೋತೀನೋ ಅಲ್ಲೇ ಮಲ್ಕೋಬೇಕು. ನನ್ನ ಮಕ್ಕಳು ಇಬ್ಬರೂ ಹಂಗೇ. ನನ್ನ ಮಗನಿಗಂತೂ ಅವನ ಪಕ್ಕನೇ ನಾನು ಮಲ್ಕೋಬೇಕು. ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೇ ಹಂಗೆ ಅಲ್ವಾ? ಅವರಿಗೊಂದು ರೂಮು, ಇವರಿಗೊಂದು ರೂಮು, ಅದೆಲ್ಲ ಏನಿಲ್ಲ. ಚಿಕ್ಕದು 2 ಮುದ್ದೆ ರೆಡಿ ಆಯಿತು. ಈ ಚಿತ್ರಾನ್ನ ಪುಳಿಯೋಗರೆ ಪಲಾವ್ಗಿಂತ ಮುದ್ದೆ ತುಂಬ ಒಳ್ಳೆಯದು ಅನಿಸುತ್ತೆ ಆರೋಗ್ಯಕ್ಕೆ. ನಿಮಗೇನು ಅನಿಸುತ್ತೆ? ನಮ್ಮ ಮನೆಯಲ್ಲಿ ಮುದ್ದೆನ ಎಲ್ಲರೂ ಇಷ್ಟಪಟ್ಟು ತಿಂತೀವಿ. ಟಿಫನ್ ಐಟಮ್ಗಿಂತ ನಮ್ಮ ಮನೆಯಲ್ಲಿ ಜಾಸ್ತಿ ಅನ್ನ ಸಾರು ಮುದ್ದೆ ಈ ಥರ ಜಾಸ್ತಿ ಇರುತ್ತೆ. ಮಕ್ಕಳಿಗೋಸ್ಕರ ಮಾತ್ರ ಮಾಡಿದ್ರೆ ಟಿಫನ್ ಮಾಡಬೇಕಷ್ಟೇ. ಇನ್ನೇನು ನಮಗೇನಷ್ಟು ಇಷ್ಟ ಆಗೋಲ್ಲ ಟಿಫನ್ ಐಟಮ್ಮು. ನನಗೆ ಅನ್ನ ಸಾರು ಮುದ್ದೆ ಈ ಥರ ತುಂಬ ಇಷ್ಟ. ಎಲ್ಲರಿಗೂ ಟಿಫನ್ ಆಗಿರುತ್ತೆ. ನನಗೆ ಸ್ವಲ್ಪ ಯಾವಾಗಲೂ ಲೇಟಿದೆ. ಕೂದಲಿದ್ರು ಸ್ವಲ್ಪ ಪರವಾಗಿಲ್ಲ. 2 ದಿನಕ್ಕೆ ತುಂಬಾ ಕಂಟ್ರೋಲ್ ಆಗಿದೆ ಕೂದಲಿದ್ರದು. ಹೇಳ್ತೀನಿ, ಇನ್ನೊಂದು ಸ್ವಲ್ಪ ದಿವಸ ಟ್ರೈ ಮಾಡಿಬಿಟ್ಟು ಏನಂತ ಹೇಳ್ತೀನಿ. ಕೂದಲು ಏರ್ಫಾಲ್ ಆಗ್ತಾ ಇರೋರು ಬೇಕಿದ್ರೆ ಟ್ರೈ ಮಾಡ್ಬೋದು. ಸ್ವಲ್ಪ ದಿವಸ ನಾನು ಚೆಕ್ ಮಾಡಿ ನೋಡಬೇಕಲ್ಲ, ಸುಮ್ಮನೆ ಹೇಳ್ಬಿಟ್ರೆ. ಈಗ ಆಲ್ಮೋಸ್ಟ್ ಒಂದು 100%ಅಲ್ಲಿ ಒಂದು 50% ಪರವಾಗಿಲ್ಲ. ನೋಡೋಣ. ಯಾರೆಲ್ಲ ತಿಂತಾರೆ ಬೆಳಗ್ಗೆ ಟೈಮ್ ಮುದ್ದೆ ತಣ್ಣಗಾಗ್ಬಿಟ್ಟಿದೆ, ಆದರೂ ಪರವಾಗಿಲ್ಲ. ಬನ್ನಿ ಟಿಫನ್ ಮಾಡೋಣ. ಇದೇ ನಮ್ಮನೆ ಟಿಫನ್ ಇವತ್ತು. ಟಿಫನ್ ಆಯಿತು. ನಾನು ನಮ್ಮ ಹುಡುಗರು ನಮ್ಮಮ್ಮ ಹತ್ರ ಹೋಗ್ತಾ ಇದ್ದೀವಿ. ಟೈಮ್ ಪಾಸ್, ಮನೇಲಿ ಬೇಜಾರಲ್ಲ, ಅದಕ್ಕೇನೆ ಟೈಮ್ ಪಾಸ್ ಮಾಡೋಣ ಅಂತ.
ಇಲ್ಲೊಂದು ಟ್ಯಾಕ್ಟರೇ ದಬಾಕೊಂಬಿಟ್ಟಿದೆ. ಜಾಸ್ತಿ ಲೋಡ್ ಹಾಕವ್ರೆ, ಅದಕ್ಕೇನೆ ಅದು ಆ ಥರ ಕುಸ್ಕೊಂಡಿರೋದು. ಗಸಗಸೆ ಎಣ್ಣೆ ನೋಡಿ ಫ್ರೆಂಡ್, ಎಷ್ಟೊಂದಿದೆ, ಇಷ್ಟು ರೆಡ್ಡಾಗಿದೆ. ತುಂಬ ಇದ್ದಾವೆ ಮರದಲ್ಲಿ, ಅದೇ ಮೇಲಿದ್ದಾವೆ. ನಮ್ಮ ಹುಡುಗರು ಕೂಗ್ತಾವೆ ಅಜ್ಜಿ ಅಜ್ಜಿ ಅಂತ. ನಮ್ಮಮ್ಮ ಕಾಣಿಸ್ತಾ ಇಲ್ಲ. ಅವತ್ತು ಕೂತಿದ್ವಲ್ಲ ಆ ರೋಡಲ್ಲೆಲ್ಲನೇ ಇರುತ್ತೆ ಬಾರೋ. ನಾವು ಕಂಡುಹಿಡಿದ್ಬಿಟ್ಟು ನಮ್ಮಮ್ಮ ಇರೋ ಜಾಗನ ನಾವು ಕಂಡುಹಿಡ್ದಿದ್ದೀವಿ. ನಮ್ಮಮ್ಮನ ಹುಡ್ಕೋಕ್ಕೆ ಅರ್ಧ ಗಂಟೆ ಆಯಿತು. ಏನು ಗೊತ್ತಾ, ಒಂದು ಮರಿ ಇವತ್ತು ನಾಳೆ ಮರಿ ಹಾಕಿದ್ರಲ್ಲ ಈ ಟೈಮಕ್ಕೆ, ದೂರ ಎಲ್ಲೂ ಹೋಗಲ್ಲ, ಹತ್ರದಲ್ಲೇ ಇರ್ತಾರೆ. ಒಂದೆರಡು ದಿನ ಮರಿ ಹಾಕುತ್ತೆ. ಅದು ಒಂದು ಫಲ ಆಗೈತೆ ಮೇಕೆ. ಏನಂತೀರಾ? ಫಲ ಆಗೈತೆ ಅಂತೀರಾ? ಏನಂತೀರಾ ನೀವು ನಿಮ್ಮ ಕಡೆ? ಮೇಕೆ ಫಲ ಆಗಿದೆ. ಅದನ್ನು ಕರ್ಕೊಂಡು ದೂರ ಎಲ್ಲೂ ಹೋಗಲ್ಲ, ಇಲ್ಲೇ ಹತ್ತಿರದಲ್ಲೇ ಇರ್ತಾರೆ ಯಾವಾಗ್ಲೂ. ನಾವೇ ಸ್ವಲ್ಪ ಆ ಕಡೆ ಈ ಕಡೆ ಸುತ್ತಾಡಿ ಹುಡ್ಕೋ ಅಷ್ಟರಲ್ಲಿ 10 ನಿಮಿಷ ಆಯಿತು. ಈ ಸಂದಿಲ್ ಬಂದು ಕೂತ್ಬಿಟ್ಟಿದ್ಯಾ? ನಾವು ಅಲ್ಲೆಲ್ಲ ಹುಡುಕ್ದೋ, ಯಾರಿಗೆ ಗೊತ್ತು ನೀನು ಈ ಇದ್ರಲ್ಲಿ ಬಂದು ಸೇರಿರ್ತೀಯ ಅಂತ. ಅಲ್ಲಿ ಇಲ್ಲಿ ಮನೆಗಳು ತಂದಿನಾಗ ಅಲ್ಲಿ ಇಲ್ಲಿ ಹೋಯ್ತಾ ಇರ್ತವೆ ಮರಿಗಳು, ಮನೆಗಳು ಗಿಡಗಳು ಅದು ಹಾಕೊಂಡಿರ್ತಾರೆ, ಕಚ್ತವೆ. ನಮಗೂ ನೆಳ್ಳಿರ್ಬೇಕು, ಅವಕ್ಕೂ ಕುಂಟತೈತೆ ಪಾಪ. ಇದೆ 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 ಮರಿ ಹಾಕೋದು. ಒಂದೆರಡು ದಿನ ಹಾಕ್ಬೋದಲ್ವಾ ಅಮ್ಮ ಮರಿ? 1-2-3 ದಿನ. ಅದಕ್ಕೆ ಪಾಪ ಓಡಾಡೋಕ್ಕೆ ಆಯ್ತಾ ಇಲ್ಲ. ಈ ಕಡೆ ಎಲ್ಲ ಎಷ್ಟು ಖಾಲಿ ಜಾಗ ಐತಲ್ಲೇ ನಮ್ಮ. ಪರವಾಗಿಲ್ಲ, ಈ ಕಡೆ ಮೇಕೆ ಮೇಯಿಸ್ಕೊಂಡು ಕುತ್ಕೋಬೋದು ಆರಾಮಾಗಿ. ಮರನೂ ಐತೆ, ನೆರಳು. ಇವಾಗೇನು ನೀವು ಕಿತ್ತಾಕೋ ಸೊಪ್ಪನೆ ಅದು ತಿನ್ನೋದು. ಅದಕ್ಕೆ ಈ ಸಂದಿಗೆ ಬಂದ್ಬಿಟ್ಟಿದ್ಯಾ ನೀನು, ಹೆಂಗೂ ಹುಡ್ಕಕ್ಕಾಗಲ್ಲ ಅಂತ. ಹುಡುಕಿ ಮನೆ ಕಡೆಗೆ ಹೋಗ್ಲಿ ಅಂತ. ಆದರೂ ಬಿಟ್ಟಿಲ್ಲ ನಾವು. ಏನಿಲ್ಲ ನಡಿ. ಬ್ಯಾಗಲ್ಲಿ ಏನಾರ ತಿನ್ನೋದು ಮಡಗಿರ್ತಾರೆ, ನಂಗೂ ಕೊಡ್ತಾರೆ ಅಂತ. ಕೊಡ್ತಾರೆ ಬಾ ನಿನಗೆ. ಓ ಏನಮ್ಮ ಇಕ್ಕಿದ್ದೆ? ಓಹೋ, ಇದು ಮೇಕೆ ಅಲ್ಲ, ನಾಯಿ. ಬಾಂಬಳೆ ಬಿಗಿತದೆ ಕೊಟ್ಬಿಡಾರ. ನನ್ನ ಮೇಲೆ ತಳ್ತೀರೋ? ಏಯ್ ಬಿಡ್ರಿ ಅದನ್ನಲ್ಲೇ, ಬಿಡ್ರಿ ಅದ್ ಪಾಡ್ಗದ್ನ. ಗುಳುಮ್ ಅಂತ ಹಂಗೆ ನುಂಕೊಂಬಿಡದೇನೆ. ಹಂಗೆ ತಡ ಅಗಿಯೋದು. ಹೌದಾ? ರಿವರ್ಸ್ ತಕೊಂಡು ಬಿಡ ಕಿವಿನ ಅದ್ರದ್ದು. ಯಾಕೆ ಹಂಗೆ ಇದು ಮಾಡ್ತೀಯ ಪಾಪ? ಇನ್ನೂ ಏನೋ ಹತ್ತಿರು. ಮೇಲ್ಗಡೆ ಕೊಂಬೆ ಏನಾನ ಇರ್ತೈತಿ ನೋಡಿ, ಅದಕ್ಕೆ ತಗ್ಲಾಕ್ರಿ. ಎಲ್ಲೈತ ಅಂಗಡಿ ತೇಜು? ಮತ್ತೆ ನಾನು ನಿನ್ನ ಹುಡ್ಕೊ ಬರಕ್ಕಾಗಲ್ಲ, ಬೇಗ ಬರಬೇಕು. ಇದು 1 ರೂಪಾಯಿ ಚಕ್ಲಿ ನಮ್ಮ ಹುಡುಗರು ತೊಗೊಂಬಂದಿರೋದು. ನಿಮ್ಮ ಕಡೆನೂ ಸಿಗುತ್ತಾ 1 ರೂಪಾಯಿ ಚಕ್ಲಿ? ಏಯ್ ಹೋಗಲ್ಲ, ಹೋಗ.
ದಿಷ್ಟಿ ಬಾ ಕಣಕಿ ಮೇಯ್ದಂಗ ಅದನ್ನ ಹಾಳು ಮಾಡ್ತಿರೇ ನೀವು. ನೋಡಿ ಈಗ ಎಷ್ಟು ಬತ್ತಾವೆ. ಅಗೋ ಅಗೋ ನೋಡು ನೀನು ಎಲ್ಲದಕ್ಕೂ ಒಂದೊಂದು. ಮೇಯೋದಿಲ್ಲ, ಅವು ಹುಲ್ ತಿನ್ನೋದು ಬಿಟ್ಬಿಡ್ಬೇಕು, ನೀವು ಊಟ ತಿನ್ನೋದು ಬಿಟ್ಬಿಟ್ಟಿದ್ದೀರಲ್ಲ ಹಂಗೆ. ಹಂಗೆ ಪಾಕೆಟ್ ಅದೇ ಬಾಯಿಗೆ ಇಕ್ಕಿದ್ರೆ ಹಿಂದೆಗಡೆ ಬರಬೇಕು. ಇಲ್ಲೊಂದು ಪಾಕೆಟ್ ಇಕ್ಕೊಂಡವ್ರು ನಿನಗೆ ಕೊಡೋಕ್ಕೆ. ಹ್ಞೂ ಹ್ಞೂ ತಗೋ. ಹ್ಞೂ ಯಾಕೆ ರೋಸ ಸಾಂಬಾರ್ ಡಬ್ಬೆ ಐತೆ, ಅನ್ನದ ಬಾಕ್ಸ್ ಇಲ್ಲ. ನೀನು ಬೆಳಗ್ಗೆ ಎತ್ತಿಕೊಂಡೇ ಇಲ್ಲ, ಮನೆಯಲ್ಲೇ ಮರ್ತ್ಕಿರ್ತ ಬಂದ. ಏ ಬರಲ್ಲ ಇಲ್ಲಿ. ನೀವಲ್ಲಿ ಕೂತಿದ್ದೀರಲ್ಲ, ಗಾಡಿ ಏನಾನ ಸ್ಟಾರ್ಟ್ ಮಾಡಿದ್ರ ಹ್ಞೂ ನಿನಗೆ ಬಂದು ಹೇಳ್ತಾರಲ್ಲಿ ನೀನು ಕೂತಿದ್ಯಾ ಅಂತ ಅವ್ರಿಗೆ ಕನ್ಸ್ಬಿದ್ದಿರ್ತೈತಾ. ಅಲ್ಲ ಗಾಡಿ ಕೆಳಗಡೆ ಕೂತಿದ್ದೀರಲ್ಲ, ಗಾಡಿ ಸ್ಟಾರ್ಟ್ ಮಾಡ್ಬೇಕಾರೆ ನೀವು ಕೆಳಗಡೆ ಕೂತಿದ್ದೀರ ಅಂತ ಅವ್ರಿಗೆ ಕನ್ಸ್ಬಿದ್ದಿರ್ತೈತಾ. ಏನು ಸೌಂಡ್ ಬಂದ್ಬಿಡುತ್ತೆ. ಹಾಂ ಕುತ್ಕೋಬಾರ್ದಂಗೆ ಗಾಡಿಗಳು ಕೆಳಗಡೆ. ಕೋಳಿ ಕುಯ್ಯಕ್ಕೆ ಎಷ್ಟು ಜನ ಇರ್ತಿದ್ರಿ ಅಮ್ಮ? ಇದ್ರಿ 4 ಕಾಳು ಇಟ್ಕೊಂಡಿದ್ರಿ, ರೆಕ್ಕೆ ಪುಕ್ಕೆ ಎಲ್ಲದು. ಇವಾಗ ದಂಟಿಯಪ್ಪ ಕೋಳಿ ಕುಯ್ಯೋದಕ್ಕೆ ನನ್ನನ್ನು ಕರ್ಕೊಂಡು ಹೋಗೋಣ ನಮ್ಮಪ್ಪ. ಬಿಟ್ಕೊಂಡಿರೋ 2 ಹುಂಜ ಸಾಕೋನು ಉಗಾದಿ ಹಬ್ಬಕ್ಕೆ ಅಂತ ಬಿಟ್ಕೊಂಡಿರೋರು 2 ಹುಂಜ. ನೋಡಿ ಇಂಥ ಕೋಲ್ಕ ಇಲ್ಲೊಂದು ಹುಂಜ ಕಾಲು ಕಟ್ಟಿ ನೇತಾಕೋನು, ಇಲ್ಲೊಂದು ಹುಂಜ ಕಾಲು ಕಟ್ಟಿ ನೇತಾಕೋನು, ಹಿಂಗೆ ಇಕ್ಕೊಂಡು ನನ್ನ ನೆಗಲ ಮೇಲೆ ಹೊತ್ಕೊಂಡು ಹೋಗೇನಿ ದಂಟಿಯಪ್ಪನ ಗುಡಿ ತಕ್ಕ. ಕರುಗಳು ಓರ್ಕೆರೆಗಳು ಹಾಕಲಿ ಅಂತ ಹರ್ಸ್ಕೊಂಡಿದ್ವಿ. ಹರಕೆ ದಂಟಿಯಪ್ಪನ ಗುಡಿತಾವ ಹೋಗಿ ಆಗ ಹಸು ಹಾಲು ಗಿಣ್ಣು ಮಾಡಿ ಆ ಅಪ್ಪನಿಗೆ ಪ್ರಸಾದ ಹಾಕಿ ಪೂಜೆ ಮಾಡಿ ಹುಂಜ ಹಿಡ್ಕೊಳಕ ನನ್ನನ್ನು ಕರ್ಕೊಂಡು ಹೋಗೋಣ. ತೋರಿಸ್ಕೊಡೋಣ ಫಸ್ಟು. ಕಾಲು ಹಿಂಗೆ 2 ಕಾಲು ಹಿಡ್ಕೋಬೇಕು ಪಟ್ಟಾಗ, ಅದು ಒದರ್ದು ಬಿಡಬಾರ್ದು. ರೆಕ್ಕೆನ ತುಳ್ದು ಹಿಡ್ಕೋಬೇಕು. ರೆಕ್ಕೆನ ಹಿಡ್ಕೋಬೇಕು, ರೆಕ್ಕೆನು ಸೇರಿಸಿ ತಲೆನೂ ಸೇರಿಸಿ ಹಿಡಿಬೇಕು. ಅದು ಒದರಿದ್ರು ಕೈ ಲೂಸ್ ಕೊಡಬಾರ್ದು ಅಷ್ಟು ಹೇಳಿ ಕೊಟ್ಬಿಡೋಣ. ಒಂದು ಕೈಗೆ 2 ಕಾಲು ಟೈಟಾಗಿ ಹಿಡ್ಕೊಳೋದು, ಇನ್ನೊಂದು ಕೈನಾಗ ರೆಕ್ಕೆ ತಲೆ 2 ರೆಕ್ಕೆ ತಲೆನ ಹಿಂಗೆ ಹಿಡ್ಕೊಬಿಡೋದು. ದೇವ್ರಕ್ಕೆಲ್ಲ ಅರ್ಕೆ ಅದ್ರಕ್ಕೆ ತಲೆ ಮೇಲೆ ಕಾಲು ತೊಳ್ದು ತಲೆ ತೊಳ್ದು ಅದ್ರ ತಲೆ ಮೇಲೆ ಹೂವು ಮಡಗಿ ಊದ್ಬತ್ತಿ ಕಡ್ಡಿ ಹೊಗೆ ತೋರಿಸಿ ಅಷ್ಟು ಕೆಲಸ ಆದ್ಮೇಲೆ ಇಷ್ಟು ತೋರಿಸ್ಕೊಡೋನು ನಮ್ಮಪ್ಪ. ಅದನ್ನು ಹಿಡ್ಕೊಂಡೇರಿ ನಾ ಅದೇ ಥರನೇ ನಾವಪ್ಪ ಹೆಂಗೆ ತೋರಿಸ್ಕೊಡೋನು ಹಂಗೆ ಹಿಡ್ಕೊಂಡೇನೆ. ಹಾಂ ಕೊಯ್ದುಬಿಟ್ಟು ತಲೆ ಮೇಲೆ ನೀರು ಹಾಕಿ ಹತ್ತೆಸ್ತು ಬಿಡಮ್ಮ ಅನ್ನೋನು. ಹತ್ತೆಸ್ತು ಬಿಟ್ರೆ ಒದ್ರಿ ಜೀವ ಹೋದ್ಮೇಲೆ ಆವಾಗ ಎತ್ಕೊಂಡು ಹೋಗಿ ಅಲ್ಲೇ ಹಿಂದೆಗಡೆ ಆಲ್ದ ಮರ ಅದೇ ಅಲ್ಲೆಲ್ಲ ಸೌದೆ ಕೂಡಾಕಿ 2 ನುಣ್ಣು ಸುತ್ತಿ ಅದ್ವಾಗೆಲ್ಲ ತಲೆ ಎಲ್ಲ ತಲೆ ಮೈ ಎಲ್ಲ ಸುತ್ತಿ ಅದ್ರ ಪುಕ್ಕೆಲ್ಲ ಕಿತ್ತಿ ಅದಕ್ಕಂತ ಒಂದು ಬ್ಯಾಗ್ ಎತ್ಕೊಂಡು ಹೋಗಿರೋನು ಇಕ್ಕೊಂಡು ಮನೆಗೆ ಬಂದು ಎಲ್ಲ ನೀಟಾಗಿ ಎಲ್ಲ ಕುಯ್ದು ಕಟ್ ಮಾಡಿ ಉಗಾದಿ ಹಬ್ಬ ಏಟ್ ಆಗ್ತಿದೆ. ಹೋಗು ಹೋಗಲ್ಲ ನಿನಗೇನೆ ಹೊಡಿತಾ ಇರೋದು. ಹೋಗು ಅಂದೆ, ಹೋಯ್ತಾ ಇರು. ಅಕ್ಕಮ್ಮ ಹುಚ್ಚ ಉಯ್ಕೊಂಡು ನಿಂತಿರೋದು. ಹೂನಮ್ಮ, ಓ ನೀನು ಹೊಡಿತಿರೋದು ನನ್ನ ಇದಕ್ಕೆ ಸಮ ಅಂತ. ಇದ್ರ ಸಮಾನ ಅಂತಾನ ಗಬ್ ನನ್ನ ಮಗನೆ ಇಲ್ಲಿ ಬಂದಿದೀಯಾ ಹುಚ್ಚ ಬಿಟ್ಕೊಂಡು ನಿಂತ್ಕೊಳಕ್ಕೆ. ಇವರಿಬ್ರು ಬಂದಿದ್ದಕ್ಕೆ ಓಡಿದ್ದೀನಿ ಹಿಡಿತಾರೆ ನನ್ನ ಅಂತ. ಹಾಂ ಹಂಗಿರ್ಬೇಕು ಭಯ. ಓಹ್ ಸದರ ಮಾಡ್ಕೊಂಬಿಟ್ಟಿದ್ಯಾ ಹೆಂಗಸ್ರನ್ನ? ಗಂಡು ಮಕ್ಳು ಇಬ್ರವ್ರೆ ಕೀಳೋದಿಕ್ಕೆ. ಏನ ಕೇಳ್ತೀಯ ನೀನು? ಅದ್ರ ಬಲ್ಲನ ಕಿತ್ತಿ ಬಾಣ್ಲಾಗ ಹಾಕಿ ಹುರ್ಕೊಂಡು ತಿನ್ನೋದು.
ವಿಡಿಯೋ ಹಾಕಕ್ಕೆ ಹುಡುಗರಿಗೆ ಮೊಬೈಲ್ ಇಟ್ಕೊಂಡ್ರೆ ಅಂದರೆ ಬರ ಹೋಗೋಣ. ಇದೇನು ನೆನ್ನೆಯಿಂದ ಎತ್ಕೊಂಡು ತಿರ್ಗಾಡ್ತಿದ್ದೀರಲ್ಲೋ, ಏನಕ್ರ ಇದು? ನೀವು ಓಡಾಡೋದೇ ಕಷ್ಟ, ಅದರಲ್ಲಿ ಇದನ್ನ ಬೇರೆ ಎತ್ಕೊಂಬತ್ತೀರಾ? ನಾವು ಮನೆ ಕಡೆ ಹೋಗ್ತಾ ಇದ್ದೀವಿ. ಟೈಮ್ 3 ಗಂಟೆ ಆಯಿತು. ಊಟ ಮಾಡಬೇಕು. ಏನು 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 ಸಿಪ್ಪೆನ ಹಂಗೆ ಅಲ್ಲಿ ಬಿದ್ದೈತೆ. ಏನು ದಪ್ಪ ಸೈಜ್ದು ಇದು ದಪ್ಪದ ನಾನು ಓಪನ್ ಮಾಡಿದ್ದು. ಏನದೇನು ತರಕಾರಿನಾ? ಹೇಳ್ರಿ, ತರಕಾರಿನಾ? ಇವತ್ತೇನೋ ಸಾಂಬಾರ್ಗೇನೋ ಹೊಂಚ್ಕೊಂಡು ಹೋಗೋ ರೇಂಜ್ಗೆ ಆಡ್ತಾ ಇದ್ದೀರಾ ಆ ಗಿಡದಲ್ಲಿರೋ ಕಾಯಿಗೆ. ಕೋಳಿ ತಿಂತಾನೆ. ಯಾಕೆ ಕೋಳಿ ತಿಂತೈತೆ ಗೊತ್ತಿಲ್ಲಪ್ಪ. ನಡಿ, ಚೆನ್ನಾಗಿರುತ್ತೆ ತಾನೆ ಇಂಥವು. ಚೆನ್ನಾಗಿರುತ್ತೆ. ಇಂಥದ್ದು ಹಾಕ್ತೀನಿ ಇಲ್ಲಿ ಫ್ಯಾನು. ನಡಿ, ಕಿವಿ ಹತ್ರ ಇಡ್ತೀನಿ ಬಾ. ಎಲ್ಲ ಕಿವಿ ತಗ್ಲಾಕೊಳ್ತಿಲ್ಲ. ನಾನು ಹಿಡ್ಕೊಳ್ತೀನಿ ನಿಮ್ಮ, ಇಲ್ಲಾಂದ್ರೆ ಹಿಂದ್ಗಡೆ ಇಲ್ಲಿ ಇಡ್ತೀನಿ. ಬಿಡ, ಅದು ಮುಡ್ಕೊಳ್ಳೋವು ಅಲ್ಲ, ತೆಗಿಯೋತಾವೆ. ಚೆನ್ನಾಗಿರುತ್ತೆ ಅದು. ಈಗ ನೀಟಾಗಿ ಫೋಕಸ್ ಆಗ್ತೈತೆ ನೋಡು ಕ್ಯಾಮ್ರಾದಲ್ಲಿ. ಒಂಚೂರು ಮೇಲೆ ಇಷ್ಟಕ್ಕೆ ಇರಲಿ. ತೇಜು ಅಜ್ಜಿ ಜೊತೆ ಬಾರಿ ಮುಂದಕ್ಕೆ, ನಾನು ಮನೆಗೆ ಹೋಗಿರ್ತೀನಿ. ಮತ್ತೆಲ್ಲೂ ಹೋಗ್ಬೇಡ್ದು ಆಯ್ತಾ? ಸೀದಾ ಬರಬೇಕು ಮನೆಗೇನೆ. ಕೇಳಿಸ್ತೇನಾ? ಅಜ್ಜಿ ಜೊತೆ ಸೀದಾ ಮನೆಗೆ ಬಾ. ಏನು ಊಟ ಮಾಡಿದೆ? ಹೌದಾ? ಸೈಡ್ ಬಾ, ಗಾಡಿ ಬರ್ತೈತೆ. ಇನ್ನು ಊಟನೇ ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಸಿ ಯು, ಬಾಯ್. ನಾನು ಮನೆಗೆ ಹೋಗ್ತಾ ಇದ್ದೀನಿ. ಊಟ ಮಾಡೋಕ್ಕೆ ಹೊಟ್ಟೆ ಸಿಗ್ತೈತೆ. ಒಂದೆರಡು ಗಸಗಸಣ್ಣಾರ ಕಿತ್ಕೊಳ್ಳೋಣ ತಿನ್ನೋಕ್ಕೆ. ಸ್ವೀಟ್ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.